ಆಗಿದೆ. ಯಾಕಂದರೆ ಯಾವುದೇ ಅದು ಏನೂ ಅದರಲ್ಲಿ ಸತ್ಯ ಇರಲಿಲ್ಲ. ಹಾಗಾಗಿ ನಮ್ಮ ರಾಹುಲ್ ಗಾಂಧಿ ಸೋನಿಯಾ ಮೇಡಮ್ ಮೇಲೆ ಏನು ನಮ್ಮ ಮೋದಿ ಸರ್ ಕೇಸ್ ಹಾಕ್ಸಿದ್ರು, ಆ ಕೇಸಲ್ಲಿ ಏನು ಹುರುಳಿಲ್ಲ. ಅದಕ್ಕಾಗಿ ನಮಗೆ ಜಯ ಸಿಕ್ಕಿದೆ, ಅವ್ರಿಗೆ ಸೋಲಾಗಿದೆ. ಅವ್ರು ಯಾವಾಗೂ ಮಾತಾಡೋದೇನೆಂದರೆ ದೇಶದ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡಲ್ಲ. ಇವಾಗ ಏನು ಯೂತ್ ಇದ್ದಾರೆ ಅವ್ರಿಗೆ ಉದ್ಯೋಗ ಕೊಡ್ತೀನಿ ಅಂದರೆ ಅದ್ರ ಬಗ್ಗೆ ಮಾತಾಡಲ್ಲ. ನಮ್ಮ ರೂಪಾಯಿ ಹೇಗೆ ಕುಸಿತ ಕಂಡಿದೆ ಅದ್ರ ಬಗ್ಗೆ ಮಾತಾಡಲ್ಲ. ಡಾಲರ್ ಬೆಲೆ ಎಷ್ಟು ಏರಿದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಏನು ಭಾರತ ದೇಶ ಯಾವ ಕಡೆ ಹೋಗ್ತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿವಾಳಿ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಅದಾನಿ ಅಂಬಾನಿ ಮಾತ್ರ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಇನ್ನು 158 ಏನು ಫ್ಯಾಕ್ಟ್ರಿಗಳಿದ್ರು ಅವರೆಲ್ಲ ಅರ್ಜಿ ಹಾಕಿದ್ರು. ಅವ್ರಿಗೆ ಯಾರಿಗೂ ಏನು ಯಾವುದೇ ರೀತಿಯಲ್ಲಿ ಹಣ ಸಹಾಯ ಮಾಡಿ ನಮ್ಮ ದೇಶದ ಅಭಿವೃದ್ಧಿ ಕಡೆ ಕೊಂಡೊಯ್ಯೋದಕ್ಕೆ ಅವ್ರು ಯೋಚನೆ ಮಾಡಲಿಲ್ಲ. ತನ್ನ ಎಡಗೈ ಬಲಗೈ ಈ ಥರ ಇರೋ ಅದಾನಿ ಅಂಬಾನಿನ ಮಾತ್ರ ಅಭಿವೃದ್ಧಿ ಪಡಿಸೋದಕ್ಕೆ ದೇಶವನ್ನು ಆಳ್ತಾ ಇದ್ದಾರೇನೋ ಅನ್ನಿಸ್ತಾ ಇದೆ. ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ನಮ್ಮ ರಾಹುಲ್ ಗಾಂಧಿ ಮತ್ತು ನಮ್ಮ ಸೋನಿಯಾ ಮೇಡಮ್ ಅವರ ಕೈಯಲ್ಲೇ ಸಾಧ್ಯ ಅಂತ ನಾನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಮಗಾಗಿರೋ ಜಯ ಇಡೀ ದೇಶ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೆ. ನಮಗಾದರೂ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನ್ಯಾಯ ಸಿಗಬೇಕು ಅಂತ ಈ ನ್ಯಾಯ ಏನು ನಮ್ಮ ಸಂವಿಧಾನ ಬರೆದಿದ್ದಾರೋ ಆ ನ್ಯಾಯ ನಮಗೆ ದೊರಕಿದೆ ಅಂತ ನಾವು ಸಂತೋಷ ಪಡ್ತಾ ಇದ್ದೀವಿ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಇನ್ನಷ್ಟು ಜಯವಾಗಲಿ. ಮುಂದಿನ ಪ್ರಧಾನಿ ಅವರೇ ಆಗಬೇಕು ಅಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಒಮ್ಮತದಿಂದ ಬಯಸ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಏನು ಆಪಾದನೆ ಮಾಡಿದ್ರು, ಅದ್ರ ಬಗ್ಗೆ ಏನು ಆಪಾದನೆ ಮಾಡಿದ್ರು ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಆ ಥರ ಮೋದಿ ಮಾಡಿರುವ BJP ಅವರು ಮಾಡಿರೋ ಇದರಲ್ಲಿ ಏನೂ ನಮ್ಮದು ತಪ್ಪಿಲ್ಲ ಅಂತ ಇವತ್ತು ಅವರು ಜಯ ಗಳಿಸಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷ ಯಾವಾಗಿದ್ದರೂ ಈ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿರುತ್ತೆ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅನಾಚಾರ ಅಪಚಾರ ನಡೆಯೋಕ್ಕೆ ಅವಕಾಶವೇ ಇಲ್ಲ. ಅದಕ್ಕೋಸ್ಕರ ಇವತ್ತು ಸೋನಿಯಾ ಗಾಂಧಿ ಮೇಡಮ್ ರಾಹುಲ್ ಗಾಂಧಿ ಅವರಿಗೆ ಜಯ ಆಗಿರೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀವಿ ಸರ್.